KGID ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಪಡೆಯೋಣ. ಸೊ ಹಾಗಾದರೆ ಕರ್ನಾಟಕ ರಾಜ್ಯ ಸರ್ಕಾರಿ ವಿಮಾ ಇಲಾಖೆ KGID ಅಂದರೆ ಏನು, ಇದರಿಂದ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾದಂಥ ಲಾಭ ಆಗುತ್ತದೆ, ಯಾಕೆ ಸರ್ಕಾರಿ ನೌಕರರಿಗಾಗಿ ಈ ಒಂದು ಯೋಜನೆಯನ್ನು ಪರಿಚಯಿಸಲಾಯಿತು, ಇದರ ಹಿಂದೆ ಇರುವಂಥ ಉದ್ದೇಶ ಏನು, ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಸರ್ಕಾರಿ ನೌಕರರ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಕೂಡ KGID ಪಾಲಿಸಿಯನ್ನು ಮಾಡಿಸಲಾಗುತ್ತೆ. ಇದು ಕಂಪಲ್ಸರಿ ಆಗಿರುವಂಥದ್ದು. ಹಾಗಾದರೆ ಇದರಿಂದ ಸರ್ಕಾರಿ ನೌಕರರು ಯಾವ ರೀತಿಯಾದಂಥ ಲಾಭವನ್ನು ಪಡಿತಾರೆ, ಅವರೊಂದು ನಿವೃತ್ತಿ ಸಮಯದಲ್ಲಾಗಿರ್ಬೋದು ಅಥವಾ ಅಕಾಲಿಕ ಮರಣ ಹೊಂದಿದರೆ ಅವರೊಂದು ಕುಟುಂಬಕ್ಕೆ ಯಾವ ರೀತಿಯಾದಂಥ ಒಂದು ವಿಮಾ ಸೌಲಭ್ಯಗಳನ್ನು ನೀಡಲಾಗುತ್ತೆ, ಆ್ಯಂಡ್ ಈ ಒಂದು KGID ಮೇಲೆ ಸಾಲವನ್ನು ಕೂಡ ಪಡೆಯಬಹುದು. ನಮ್ಮೊಂದು ಹಿಂದಿನ ವಿಡಿಯೋದಲ್ಲಿ KGID ಸಾಲದ ಬಗ್ಗೆ ಡೀಟೇಲ್ ಆಗಿರುವಂಥ ಒಂದು ಡಿಸ್ಕಷನ್ನ ಕೂಡ ಮಾಡಿದ್ದೇವೆ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು KGID ಸಾಲದ ನಿಯಮಾವಳಿಗಳು, KGID ಸಾಲ ಅಂದ್ರೇನು, ಅರ್ಹತೆ ಯಾವ ರೀತಿಯಾಗಿರುತ್ತೆ, ಸಾಲದ ಮೊತ್ತ ಎಷ್ಟು, ಇಂಟ್ರೆಸ್ಟ್ ರೇಟ್ ಎಷ್ಟು ಇರುತ್ತೆ, ಅರ್ಜಿ ಸಲ್ಲಿಸುವ ವಿಧಾನ, ಮರುಪಾವತಿ ಯಾವ ರೀತಿಯಾಗಿ, ಸೊ ಎಲ್ಲವನ್ನು ಕೂಡ ನಾವು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಆ ಒಂದು ವಿಡಿಯೋನ ಇನ್ನೂ ಕೂಡ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ. ಸೊ ಇವತ್ತಿನ ಒಂದು ವಿಡಿಯೋದ ಪ್ರಮುಖ ಉದ್ದೇಶ KGIDಯ ಬಗ್ಗೆ ಒಂದು ಕಿರು ಪರಿಚಯ ಅಥವಾ ಸಮಗ್ರವಾಗಿರುವಂಥ ಮಾಹಿತಿಯನ್ನು ಪಡೆಯೋದು. ಸೊ ಮೊಟ್ಟ ಮೊದಲನೇದಾಗಿ ಬೇಸಿಕ್ಕಿಂದ ನಾವು ಸ್ಟಾರ್ಟ್ ಮಾಡಿದ್ರೆ KGID ಅಂದರೆ ಏನು ಅಂತ. ಸೊ KGID ಎಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ವಿಮಾ ಇಲಾಖೆ. ಇದು ನೌಕರರಿಗೆ ನೀಡುವ ವಿಮಾ ಯೋಜನೆಯಾಗಿದೆ. ಸೊ ಫಾರ್ ಎಕ್ಸಾಂಪಲ್ ಯಾವ ರೀತಿ LIC ಒಂದು ವಿಮಾ ಯೋಜನೆಯಾಗಿದೆ, ಅದೇ ರೀತಿಯಾಗಿ KGID ಅನ್ನೋದು ಕೂಡ ಕರ್ನಾಟಕ ಸರ್ಕಾರದ ಕಡೆಯಿಂದ ಕೊಡುವಂಥ ಒಂದು ವಿಮಾ ಯೋಜನೆ ಆಗಿದೆ. ಸೊ ಉದ್ದೇಶಗಳೇನಿದೆ, ಅದರ ಒಂದು ಆಬ್ಜೆಕ್ಟಿವ್ಸ್ಗಳೇನಿದೆ ಅಂತ ನಾವು ನೋಡೋದಾದರೆ, ಉದ್ದೇಶಗಳಲ್ಲಿ ಮೊಟ್ಟ ಮೊದಲನೇದಾಗಿ ಸಾಮಾಜಿಕ ಭದ್ರತೆ, ನೌಕರರಿಗೆ ಮತ್ತು ಅವರ ಅವಲಂಬಿತರಿಗೆ ಜೀವ ವಿಮಾ ರಕ್ಷಣೆ ನೀಡುವಂಥದ್ದು ಮೊಟ್ಟ ಮೊದಲನೇ ಒಂದು ಉದ್ದೇಶ ಆಗಿದೆ. ಕಡ್ಡಾಯ ವಿಮೆ, ಪ್ರತಿ ಸರ್ಕಾರಿ ನೌಕರರು ಕಡ್ಡಾಯವಾಗಿ ವಿಮೆ ಪಾಲಿಸಿ ಹೊಂದಿರಲೇಬೇಕು. ಇದರಲ್ಲಿ ಯಾವುದೇ ರೀತಿಯಾದಂಥ ಆಪ್ಷನ್ ಇರುವುದಿಲ್ಲ, ದಟ್ ಈಸ್ ಕಂಪಲ್ಸರಿ. ಆರ್ಥಿಕ ನೆರವು, ಕಡಿಮೆ ಪ್ರೀಮಿಯಂದಲ್ಲಿ ಹೆಚ್ಚಿನ ಒಂದು ವಿಮಾ ಮೊತ್ತವನ್ನು ನೀಡುವಂಥ ಪ್ರಕ್ರಿಯೆ ಈ ಒಂದು KGID ಮುಖಾಂತರ ನಡೆಯುತ್ತದೆ. ಸೊ ಹಾಗಾಗಿ ಸರ್ಕಾರಿ ನೌಕರರಿಗೆ KGID ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಮಾ ಪಾಲಿಸಿ ಆಗುತ್ತೆ. ಕಡಿಮೆ ಪ್ರೀಮಿಯಮನ್ನು ಪೇ ಮಾಡಿ ಹೆಚ್ಚಿನ ಒಂದು ಕ್ಲೇಮನ್ನು ಅನಾಹುತಗಳು ಆಗಿರುವಂಥ ಒಂದು ಟೈಮಲ್ಲಿ ಪಡೆಯೋದಕ್ಕೆ KGID ಹೆಲ್ಪ್ ಮಾಡುತ್ತೆ. ಸೊ ಆದ್ದರಿಂದ ಕರ್ನಾಟಕ ಸರ್ಕಾರ ಇದನ್ನು ಕಂಪಲ್ಸರಿಯಾಗಿ ಮಾಡಬೇಕು ಅಂತ ಎಲ್ಲರಿಗೂ ಕೂಡ ಸಜೆಸ್ಟ್ ಮಾಡುತ್ತೆ ಮತ್ತು ಇದು ಕಂಪಲ್ಸರಿ ಇದೆ. ಸರ್ಕಾರದಲ್ಲಿ ಸೇವೆಯನ್ನು ಕಾಯಮಾಗಿ ಪಡೆದಿರುವ ಎಲ್ಲ ನೌಕರರು ಇದಕ್ಕೆ ಅರ್ಹರಾಗಿರುತ್ತಾರೆ. ಅಂದರೆ ಸ್ಥಿರ ನೌಕರರು ಮಾತ್ರ ಇದಕ್ಕೆ ಅರ್ಹರಾಗಿರುತ್ತಾರೆ. ಪ್ರೊಬೇಷನರಿ ಅವಧಿ ಮುಗಿದ ತಕ್ಷಣ ವಿಮೆಯನ್ನು ಪ್ರಾರಂಭಿಸುವುದು ಕಡ್ಡಾಯ. ಸೊ ಪ್ರೊಬೇಷನರಿ ಅವಧಿ ಏನಿದೆ ಅದು ಮುಗಿದ ತಕ್ಷಣ ಈ ಒಂದು ವಿಮೆಯನ್ನು ಪಾಲಿಸಬೇಕಾಗಿರುವಂಥದ್ದು ಅಥವಾ ಮಾಡಬೇಕಾಗಿರುವಂಥದ್ದು ಕಡ್ಡಾಯವಾಗಿರುತ್ತೆ. ವಿಮಾ ಪಾಲಿಸಿಯ ವಿಧಗಳು ಏನಿದೆ ಅಂತ ನಾವು ನೋಡೋದಾದರೆ, ಸೊ ವಿಮಾ ಪಾಲಿಸಿಯ ವಿಧಗಳಲ್ಲಿ ಎಂಡೋಮೆಂಟ್ ಪಾಲಿಸಿ ಅಂದರೆ ನಿರ್ದಿಷ್ಟ ಅವಧಿಯ ನಂತರ ಅಥವಾ ಸಾವಿನ ಸಂದರ್ಭದಲ್ಲಿ ಹಣ ಲಭ್ಯ ಇರುವಂಥದ್ದು, ಅದನ್ನು ನಾವು ಎಂಡೋಮೆಂಟ್ ಪಾಲಿಸಿ ಅಂತ ಕರಿತೀವಿ. ಇದಾದಮೇಲೆ ಹೋಲ್ ಲೈಫ್ ಅಂತ ಇರುತ್ತೆ, ಮರಣದ ನಂತರವೇ ನಾಮಿನಿಗೆ ಹಣ ದೊರೆಯುತ್ತದೆ, ಇದನ್ನು ಹೋಲ್ ಲೈಫ್ ಪಾಲಿಸಿ ಅಂತ ಕರಿತೀವಿ. ಬ್ಯಾಂಕ್ ಪಾಲಿಸಿ ಅಂದರೆ ಮನಿ ಬ್ಯಾಕ್, ನಿರ್ದಿಷ್ಟ ಅವಧಿಗಳಲ್ಲಿ ಹಣದ ಒಂದು ಮರುಪಾವತಿಯನ್ನು ಮಾಡಲಾಗುತ್ತೆ, ಅದಕ್ಕೆ ನಾವು ಮನಿ ಬ್ಯಾಕ್ ಪಾಲಿಸಿ ಅಂತ ಕರಿತೇವೆ. ಸೊ 3 ವಿಧದ ಪಾಲಿಸಿಗಳಿದೆ. ಒಂದು ಎಂಡೋಮೆಂಟ್ ಅಂತ ಬರುತ್ತೆ, ನಿರ್ದಿಷ್ಟ ಅವಧಿಯ ನಂತರ ಅಥವಾ ಸಾವಿನ ಸಂದರ್ಭದಲ್ಲಿ ಹಣವನ್ನು ನೀಡಲಾಗುತ್ತೆ. ಸೊ ಇದೆಲ್ಲಕ್ಕಿಂತಲೂ ಮೋಸ್ಟ್ ಕಾಮನ್ ಆಗಿರುವಂಥ ಒಂದು ಪಾಲಿಸಿ. ಇದಾದಮೇಲೆ ಹೋಲ್ ಲೈಫ್ ಪಾಲಿಸಿ ಅಂತ ಬರುತ್ತೆ, ಮರಣದ ನಂತರ ನಾಮಿನಿಗೆ ಹಣ ಸಿಗುವಂಥದ್ದು. ಜಾಸ್ತಿ ಜನ ಇದನ್ನು ತೆಗೆದುಕೊಳ್ಳೋದಿಲ್ಲ, ಏನಕ್ಕಂದರೆ ಮರಣ ಆದಮೇಲೆ ಹಣ ಸಿಕ್ಕು ಏನು ಉಪಯೋಗ ಅಂತ ಅಂತಾರೆ. ಇದಾದಮೇಲೆ ಬ್ಯಾಂಕ್ ಪಾಲಿಸಿ, ಮನಿ ಬ್ಯಾಕ್ ಪಾಲಿಸಿ ಅಂತ ಕರೀತಾರೆ, ನಿರ್ದಿಷ್ಟ ಅವಧಿಗಳಲ್ಲಿ ಹಣದ ಒಂದು ಮರುಪಾವತಿಯನ್ನು ಮಾಡಲಾಗುತ್ತೆ, ಅದು ಮನಿ ಬ್ಯಾಕ್ ಪಾಲಿಸಿ. ಇದಾದಮೇಲೆ ಪ್ರೀಮಿಯಂನ ನಿಯಮಗಳು ಯಾವ ರೀತಿಯಾಗಿರುತ್ತೆ. ಸೊ ನಿಮಗೆಲ್ಲರಿಗೂ ಕೂಡ ಗೊತ್ತು, ಒಂದು ಲೈಫ್ ಇನ್ಶೂರೆನ್ಸ್ ಇದೆ ಅಥವಾ ಹೆಲ್ತ್ ಇನ್ಶೂರೆನ್ಸ್ ಇದೆ, ಯಾವುದೇ ಒಂದು ಇನ್ಶೂರೆನ್ಸ್ ಇದೆ ಅಂದರೆ ಅದಕ್ಕೆ ಪ್ರೀಮಿಯಮನ್ನು ಪೇ ಮಾಡಬೇಕಾಗುತ್ತೆ. ಸೊ ಪ್ರೀಮಿಯಂನ ಪಾವತಿ ಯಾವ ರೀತಿಯಾಗಿದೆ ಅಂದರೆ, ಪ್ರೀಮಿಯಮನ್ನು ನೌಕರರ ಮೂಲ ವೇತನದ ಆಧಾರದ ಮೇಲೆ ನಿಗದಿಪಡಿಸಲಾಗುತ್ತದೆ. ಇದನ್ನು ನೌಕರನ ವೇತನದಿಂದ ಪ್ರತಿ ತಿಂಗಳು ನೇರವಾಗಿ ಕಡಿತಗೊಳಿಸಲಾಗುತ್ತದೆ ಅಂತ ಹೇಳ್ತಿದ್ದಾರೆ. ಸೊ ಪ್ರೀಮಿಯಮನ್ನು ಸರ್ಕಾರಿ ನೌಕರರ ಮೂಲ ವೇತನದ ಆಧಾರದ ಮೇಲೆ ನಿಗದಿಪಡಿಸಲಾಗುತ್ತದೆ. ಇದನ್ನು ನೌಕರರ ವೇತನದಿಂದ ಪ್ರತಿ ತಿಂಗಳು ನೇರವಾಗಿ ಕಡಿತಗೊಳಿಸುವಂಥ ಒಂದು ಪ್ರಕ್ರಿಯೆಯನ್ನು ತೆಗೆದುಕೊಳ್ಳಲಾಗುತ್ತದೆ. ಕಡ್ಡಾಯ ಪ್ರೀಮಿಯಂ ಹುದ್ದೆಯ ಶ್ರೇಣಿಗೆ ಅನುಗುಣವಾಗಿರುತ್ತದೆ ಮತ್ತು ಅಧಿಕೃತವಾಗಿ ನಿಗದಿಪಡಿಸಿರುವ ದರಗಳನ್ನು ಪಾಲಿಸಿಯ ಮೊತ್ತಕ್ಕೆ ಅನುಗುಣವಾಗಿ ವಾರ್ಷಿಕವಾಗಿ ಲೆಕ್ಕ ಹಾಕಲಾಗುತ್ತದೆ. ಸೊ ಪ್ರೀಮಿಯಂ ಬೇಸಿಕಲಿ ನಿಮ್ಮೊಂದು ಮೂಲ ವೇತನ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅದರಿಂದಲೇ ಕ್ಯಾಲ್ಕುಲೇಟ್ ಮಾಡಲಾಗುತ್ತದೆ.
ಬೋನಸ್ ಮತ್ತು ಮೆಚುರಿಟಿ ಬಗ್ಗೆ ನಾವು ಮಾತನಾಡುವುದಾದರೆ, ಸರ್ಕಾರವು ಪಾಲಿಸಿಯ ಮೇಲಿನ ಲಾಭವನ್ನು ಬೋನಸ್ ರೂಪದಲ್ಲಿ ಘೋಷಿಸುತ್ತದೆ. ಇದು ಪಾಲಿಸಿಯ ಮೊತ್ತಕ್ಕೆ ಹೆಚ್ಚುವರಿಯಾಗಿ ಲಭ್ಯ ಆಗ್ತದೆ. ಸೊ ಪಾಲಿಸಿಯ ಮೇಲೆ ಒಂದಿಷ್ಟು ಬೋನಸ್ ಅಂತ ಸರ್ಕಾರ ನೀಡುತ್ತೆ. ಸೊ ಆ ಒಂದು ಬೋನಸ್ ಪ್ರಾಫಿಟ್ ರೂಪದಲ್ಲಿ ಸರ್ಕಾರಿ ನೌಕರಿಗೆ ಸಿಗುವಂಥದ್ದು. ಮೆಚುರಿಟಿ ಯಾವಾಗ ಆಗುತ್ತೆ ಅಂತ ನೋಡೋದಾದರೆ, ಪಾಲಿಸಿಯ ಅವಧಿ ಮುಗಿದಾಗ ಅಥವಾ ನೌಕರನು ನಿವೃತ್ತನಾದಾಗ ವಿಮಾ ಮೊತ್ತ ಮತ್ತು ಬೋನಸ್ ಹಣವನ್ನು ನೀಡಲಾಗುತ್ತದೆ. ಒಂದು ಸರ್ಕಾರಿ ನೌಕರ ಅವಧಿ ಮುಗಿದಾಗ ಅವರೇನು ರಿಟೈರ್ಮೆಂಟ್ ಆಗ್ತಾರೆ, ಆ ಒಂದು ಟೈಮಲ್ಲಿ ಸರ್ಕಾರಿ ನೌಕರರಿಗೆ ವಿಮಾ ಮೊತ್ತ ಪ್ಲಸ್ ಬೋನಸ್ ಹಣವನ್ನು ನೀಡಲಾಗುತ್ತದೆ. ಸೊ ಇದು ಕೂಡ ಮೆಚುರಿಟಿ ಆದಮೇಲೆ, ಅಂದರೆ ರಿಟೈರ್ಮೆಂಟ್ ಟೈಮಲ್ಲಿ ಸಿಗುವಂಥ ಒಂದು ಹಣ ಅಂತಲೇ ಹೇಳ್ಬೋದಾಗಿದೆ. ಇದಾದಮೇಲೆ ನೆಕ್ಸ್ಟ್ ಒಂದು ಸ್ಲೈಡಲ್ಲಿ ಏನಿದೆ, ಕ್ಲೇಮ್ ಸಲ್ಲಿಸುವ ಒಂದು ವಿಧಾನ ಯಾವ ರೀತಿಯಾಗಿದೆ ಅಂತ. ಸೊ ಆನ್ಲೈನ್ ಪೋರ್ಟಲ್ ಪ್ರಸ್ತುತ ಎಲ್ಲವೂ ಕೂಡ ಡಿಜಿಟಲೀಕರಣಗೊಂಡಿದೆ. DHRM ಪೋರ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ದಾಖಲಾತಿಗಳು ಏನೇನು ಬೇಕಾಗುತ್ತದೆ ಅಂದರೆ, ಮರಣ ಪ್ರಮಾಣ ಪತ್ರ, ಪಾಲಿಸಿ ಬಾಂಡ್ ಮತ್ತು ನಾಮಿನಿಯ ವಿವರಗಳನ್ನು ಲಗತ್ತಿಸಬೇಕು. ಸೊ ನೀವೇನಾದರೂ ಮರಣದ ನಂತರ ಇಲ್ಲಿ ಸರ್ಕಾರಿ ನೌಕರರ ಮರಣದ ನಂತರ ಇಲ್ಲಿ ಪಾಲಿಸಿಗೆ ಅಪ್ಲೈ ಮಾಡ್ತಾ ಇದ್ರೆ ಮರಣ ಪ್ರಮಾಣ ಪತ್ರವನ್ನು ನೀಡಬೇಕಾಗುತ್ತೆ. ಇಲ್ಲಾಂದರೆ ಪಾಲಿಸಿ ಬಾಂಡ್ ಮತ್ತು ನಾಮಿನಿಯ ವಿವರಗಳು, ಇದು ಎರಡು ಒಂದು ಕೇಸಸ್ಗಳಲ್ಲಿ ಕಂಪಲ್ಸರಿ ಬೇಕಾಗುತ್ತದೆ. ಸರ್ಕಾರಿ ನೌಕರರು ಇದನ್ನು ವಾಪಸ್ ನಿವೃತ್ತಿಯ ಟೈಮಲ್ಲಿ ಅದನ್ನು ಹಣವನ್ನು ಪಡಿಬೇಕು ಅಂದರೆ ಪಾಲಿಸಿ ಬಾಂಡ್ ಮತ್ತು ನಾಮಿನಿಯ ವಿವರಗಳು ಬೇಕಾಗುವಂಥದ್ದು. ಅನುಮೋದನೆ ಯಾವ ರೀತಿಯಾಗಿ ಸಿಗುತ್ತೆ ಅಂದರೆ, DDO ಮತ್ತು KGID ಕಚೇರಿಯ ಮೂಲಕ ಪರಿಶೀಲನೆ ನಡೆದು ಹಣ ಜಮೆಯಾಗುತ್ತದೆ. ಸೊ DDO ಮತ್ತು KGID ಕಚೇರಿ ಈ ಒಂದು ಪಾಲಿಸಿಯ ಪರಿಶೀಲನೆಯನ್ನು ಮಾಡ್ತಾರೆ. ಸೊ ಅದಾದಮೇಲೆ ಹಣವನ್ನು ನೀಡುವಂಥ ಒಂದು ಪ್ರಕರಣವನ್ನು ಅವರು ಕಂಟಿನ್ಯೂ ಮಾಡ್ತಾರೆ. ಸೊ ಇದಾದಮೇಲೆ ಅಡ್ವಾಂಟೇಜಸ್ಗಳೇನಿದೆ, ಅನುಕೂಲಗಳೇನಿದೆ, ಪರ್ಸೆಂಟೇಜ್ ಆಫ್ ಕಡಿಮೆ ಪ್ರೀಮಿಯಂ ಅಂತ. ಖಾಸಗಿ ವಿಮೆಗಳಿಗೆ ಹೋಲಿಸಿದರೆ ಪ್ರೀಮಿಯಂ ಬಹಳ ಕಡಿಮೆ ಇರುತ್ತದೆ, ಯಾಕಂದರೆ ಇದು ಸರ್ಕಾರಿ ಒಂದು ಯೋಜನೆಯಾಗಿದೆ. ತೆರಿಗೆ ಒಂದು ವಿನಾಯಿತಿ ಕೂಡ ಇರುವಂಥದ್ದು. ಆದಾಯ ತೆರಿಗೆ ಕಾಯ್ದೆಯಡಿ ಲಾಭಗಳು ಕೂಡ ಲಭ್ಯ ಇರುತ್ತೆ. ಇದಕ್ಕೆ ಪಾವತಿಸುವಂಥ ಪ್ರೀಮಿಯಂ ತೆರಿಗೆ ವಿನಾಯಿತಿಯನ್ನು ಹೊಂದಿರೋದ್ರಿಂದ ಸರ್ಕಾರಿ ನೌಕರರಿಗೆ ತೆರಿಗೆ ಸೌಲಭ್ಯಗಳಿಂದಲೂ ಕೂಡ ಇಲ್ಲಿ ವಿನಾಯಿತಿ ಸಿಗುತ್ತದೆ. ಸೊ ಇದಿಷ್ಟಾಗಿತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸ್ಗಳು. ಯಾವ ರೀತಿಯಾದಂಥ ಒಂದು ಕಾನೂನುಗಳಿದೆ, ಯಾವ ರೀತಿಯಾದಂಥ ನಿಯಮಾವಳಿಗಳಿದೆ KGID ಸಾಲಕ್ಕೆ ಸಂಬಂಧಿಸಿದಂತೆ ಅಂತ. ಸೊ ಐ ಹೋಪ್ ನಮಗೆ ಈ ಒಂದು ವಿಡಿಯೋ ಒಳ್ಳೆಯದನಿಸಿದೆ ಮತ್ತು ಇದರಲ್ಲಿ ಇನ್ಫಾರ್ಮೇಷನ್ ಏನು ಸಿಕ್ಕಿದೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೀವೇನಾದರೂ ಸರ್ಕಾರಿ ನೌಕರಿಯಲ್ಲಿದ್ದರೆ ಅಥವಾ ನೀವು ಸರ್ಕಾರಿ ನೌಕರಿಯನ್ನು ಮುಂದಿನ ದಿನಗಳಲ್ಲಿ ಸೇರೋಕ್ಕೆ ಇಚ್ಛಿಸಿದರೂ ಕೂಡ ಈ ಒಂದು KGID ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಫ್ಯಾಕ್ಟರ್ ಆಗುತ್ತೆ. ಸರ್ಕಾರಿ ನೌಕರರು ಕಂಪಲ್ಸರಿಯಾಗಿ ಮಾಡಿಕೊಳ್ಳಲೇಬೇಕಾಗಿರುವಂಥ ಒಂದು ಯೋಜನೆ ಆಗಿರೋದ್ರಿಂದ ಸರ್ಕಾರಿ ನೌಕರರಿಗೆ ಅವರ ಒಂದು ಬೇಸಿಕ್ನ ಮೇಲೆ ಒಂದು ಮೂಲ ವೇತನವನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಅಂದರೆ ಒಂದು ಮೂಲ ವೇತನ ಎಷ್ಟಿರುತ್ತೆ ಅದರ ಮೇಲೆ ವಿಮೆಯ ಒಂದು ಮೊತ್ತವನ್ನು. ಸೊ ಮೂಲ ವೇತನ ಜಾಸ್ತಿ ಆದಂತೆಲ್ಲ ಒಂದು ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಆ್ಯಂಡ್ ಯಾವ ರೀತಿ ಪ್ರೀಮಿಯಂ ಜಾಸ್ತಿ ಆಗುತ್ತೆ ಅದೇ ರೀತಿ ಕ್ಲೇಮ್ನ ಅಮೌಂಟ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ನಿವೃತ್ತಿಯ ನಂತರ ಸರ್ಕಾರಿ ನೌಕರರಿಗೆ ಸಿಗುವಂಥ ಅಮೌಂಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಗ್ರೂಪ್ D ನೌಕರರಿಗೆ ಕಡಿಮೆ ಮೊತ್ತ ಆಗುತ್ತೆ, ಗ್ರೂಪ್ C ನೌಕರಿಗೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗುತ್ತೆ, ಗ್ರೂಪ್ B ನೌಕರಿಗೆ ಮತ್ತೆ ಜಾಸ್ತಿ, ಗ್ರೂಪ್ A ನೌಕರಿಗೆ ತುಂಬ ಜಾಸ್ತಿ ಆಗುತ್ತೆ. ಅಂದರೆ ಯಾವ ರೀತಿ ನಿಮ್ಮ ಒಂದು ಬೇಸಿಕ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದೇ ರೀತಿಯಾಗಿ ಈ ಒಂದು ವಿಮೆಯ ಮೊತ್ತ ಕೂಡ ಜಾಸ್ತಿ ಆಗ್ತಾ ಹೋಗುವಂಥದ್ದು ಇಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಆಲ್ರೈಟ್, ಸೊ ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂಥ ಮಾಹಿತಿ. ಆ್ಯಂಡ್ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಕನ್ಫ್ಯೂಷನ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. KGID ವಿಮಾ ಯೋಜನೆಯು ಸರ್ಕಾರಿ ನೌಕರರ ಕುಟುಂಬಕ್ಕೆ ಆರ್ಥಿಕ ಭದ್ರತೆ ಅಡಿಪಾಯವಾಗಿದೆ. ಸೊ KGID ಅನ್ನೋದು ಆರ್ಥಿಕ ಭದ್ರತೆಯ ಒಂದು ಅಡಿಪಾಯ ಆಗಿರುವಂಥದ್ದು. ಸರ್ಕಾರಿ ನೌಕರರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ಅವರ ಒಂದು ಕುಟುಂಬಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು, ಅವರ ನಂತರ ಅವರ ಒಂದು ಕುಟುಂಬಕ್ಕೆ ಆರ್ಥಿಕ ಸೌಲಭ್ಯ ನೀಡಬೇಕು ಅಂತ ಕರ್ನಾಟಕ ಸರ್ಕಾರ ಈ ಒಂದು ವಿಮಾ ಪಾಲಿಸಿಯನ್ನು ಪರಿಚಯಿಸಿದೆ. ತುಂಬ ಒಳ್ಳೆಯ ಒಂದು ಇನಿಷಿಯೇಟಿವ್ ಅಂತಲೇ ಹೇಳ್ಬೋದಾಗಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಇದನ್ನು ಇವಾಗ ಫಾಲೋ ಮಾಡೋದಕ್ಕೆ ರಾಜ್ಯಗಳು ಸ್ಟಾರ್ಟ್ ಮಾಡಿವೆ. ಸೊ ಹಾಗಾಗಿ ಕರ್ನಾಟಕ ಸರ್ಕಾರಕ್ಕೆ ಒಂದು ಥ್ಯಾಂಕ್ಸ್ ಇಲ್ಲಿ ಹೇಳಲೇಬೇಕಾಗುತ್ತದೆ. ಆಲ್ರೈಟ್, ಸೊ ಇದಿಷ್ಟಾಗಿತ್ತು ಇವತ್ತಿನ ಒಂದು ವಿಷಯ. ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳನ್ನು ಪಡೆಯಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ.